ಮಧುಗಿರಿ ಶೈಕ್ಷಣಿಕ ಜಿಲ್ಲೆಗೆ ಚಿರಾಗ್ ಪ್ರಥಮ. ಪೆಟ್ರೋಲ್ ಬಂಕ್ ಸಿಬ್ಬಂದಿ ಮಗಳು 623 ಅಂಕ. ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಮಧುಗಿರಿ ಪಟ್ಟಣದ ಚಿರಾಗ್ ಶಾಲೆಯ ಹಿತಶ್ರೀ 625ಕ್ಕೆ 623 ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ 3ನೇ ರ್ಯಾಂಕ್ ಹಾಗೂ ಶೈಕ್ಷಣಿಕ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದಾಳೆ. ಮೂಲತಃ ನೆರೆಯ ಆಂಧ್ರದ ಮಣಕ್ಷಿರಾದ ದಾಸರಹಳ್ಳಿಯ ದೇವೇಂದ್ರ ಹಾಗೂ ಮಧುಗಿರಿಯ ಬಿಜ್ವರ ಗ್ರಾಮದ ಗೀತಾ ದಂಪತಿಯ ಪುತ್ರಿ ಹಿತಶ್ರೀ ಚಿರಾಗ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಯಾಗಿದ್ದು ನಿರೀಕ್ಷೆಯಂತೆ ಹೆಚ್ಚು ಅಂಕ ಗಳಿಸಿದ್ದಾಳೆ. ತಂದೆ ದೇವೇಂದ್ರ ತುಮಕೂರಿನ ಶ್ರೀನಿವಾಸ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದು ಬಹಳ ಕಷ್ಟಪಟ್ಟು ಮಗಳಿಗೆ ವಿದ್ಯಾಭ್ಯಾಸ ಮಾಡಿಸಿದ್ದಾರೆ. ತಾಯಿ ಗೃಹಿಣಿಯಾಗಿದ್ದು ಮಗಳ ಈ ಸಾಧನೆಗೆ ಮೆಟ್ಟಿಲಾಗಿ ನಿಂತಿದ್ದಾರೆ. ಮುಂದೆ ವೈದ್ಯರಾಗಬೇಕು ಎಂಬ ವಿಶ್ವಾಸ ವ್ಯಕ್ತಪಡಿಸುವ ಹಿತಶ್ರೀ, ನನ್ನ ಈ 623 ಫಲಿತಾಂಶದ ಸಾಧನೆಗೆ ಶಾಲೆಯ ವಾತಾವರಣ ಪೂರಕವಾಗಿತ್ತು. ತರಗತಿಯ ಜೊತೆಗೆ ಶಾಲೆಯಲ್ಲೇ ಟ್ಯೂಷನ್ ನೀಡುತ್ತಿದ್ದು ನನಗೆ ಬಹಳ ಸಹಕಾರಿಯಾಗಿದೆ. ತಂದೆ ತಾಯಿ ಕೂಡ ಹೆಚ್ಚಿನ ನಂಬಿಕೆ ಇಟ್ಟು ನನಗೆ ಸಲಹಿಸಿದ್ದಾರೆ. ಅವರ ಆಸೆಯಂತೆ ನಾನು ವೈದ್ಯನಾಗುತ್ತೇನೆ ಎಂದಿದ್ದಾಳೆ. ಚಿರಾಗ್ ಪಬ್ಲಿಕ್ ಶಾಲೆಯ ಭಾಸ್ಕರ್ ರೆಡ್ಡಿ ಮಾತನಾಡಿ, ಈ ಬಾರಿ 74 ಮಕ್ಕಳು ಪರೀಕ್ಷೆ ಬರೆದಿದ್ದು 20 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕ ಗಳಿಸಿದ್ದು 54 ಮಕ್ಕಳು ಪ್ರಥಮ ಶ್ರೇಣಿ ಪಡೆದು 100% ಫಲಿತಾಂಶ ದಾಖಲಿಸಿದ್ದೇವೆ. ಅದಕ್ಕಾಗಿ ನಮ್ಮ ಶಾಲೆಯ ಶಿಕ್ಷಕರು, ಪೋಷಕರು ಹಾಗೂ ಮಕ್ಕಳು ಈ ಸಾಧನೆ ಮಾಡಲು ಸಾಧ್ಯವಾಗಿದೆ. ಮುಖ್ಯವಾಗಿ ಪ್ರಾಂಶುಪಾಲರಾದ ಶೈಲಶ್ರೀರವರು ಹೆಚ್ಚು ಶ್ರಮ ಹಾಕಿದ ಪರಿಣಾಮ ಈ ಫಲಿತಾಂಶ ಬರಲು ಸಾಧ್ಯವಾಯಿತು. ಅದಕ್ಕಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ನನ್ನ ಹೆಸರು ಹಿತಾಶ್ರೀ ಡಿ. ನಮ್ಮಮ್ಮನ ಹೆಸರು ಗೀತಾ BH. ನಮ್ಮಪ್ಪನ ಹೆಸರು BN ದೇವೇಂದ್ರ. ನಾನು ಚಿರಾಗ್ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಿದ್ದೀನಿ. ಸೊ 623 ಬಂದಿರೋದು ತುಂಬ ಖುಷಿ ತಂದಿದೆ. ಸೊ ಇದು ಟೀಚರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಸಪೋರ್ಟ್ ಇಲ್ದಲೇ ಆಗ್ತಿರಲಿಲ್ಲ. ಸೊ ಅವ್ರಿಗೆಲ್ಲ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪೇರೆಂಟ್ಸ್ ಕೂಡ ಅಷ್ಟೇ ಎಮೋಷ್ನಲ್ ಮತ್ತು ಸೋಷಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದರಿಂದನೇ ಸಾಧ್ಯ ಆಯಿತು. ಮತ್ತು ನನ್ನ ಹಾರ್ಡ್ ವರ್ಕ್ ಕೂಡ ಇದರಲ್ಲಿ ಪ್ರಿಪ್ರೇಷನಿಂದ ಕೂಡ 623 ಬರೋಕ್ಕೆ ಸಾಧ್ಯ ಆಯಿತು. ಬೆಳಗ್ಗೆ 5 o'clock ಎದ್ದೇಳ್ತಿದ್ದೆ. ಮತ್ತು ಸ್ಕೂಲಿಗೆ ಬಂದಮೇಲೆ ಅಲ್ಲೇ ಎಲ್ಲ ಓದಿಸ್ತಿದ್ರು. ಅದಾದಮೇಲೆ ಮನೆಗೆ ಹೋದ್ಮೇಲೆ 4:15ಗೆ ಮಾಮೂಲಿ ಬಿಡ್ತಿದ್ರು. ಆವಾಗ ರಾತ್ರಿ ಎಷ್ಟಾಗುತ್ತೋ ಅಷ್ಟೊತ್ತು ಓದ್ಕೊತಿದ್ದೆ. ಅದಾದಮೇಲೆ ಮತ್ತೆ ಈವ್ನಿಂಗ್ ಕ್ಲಾಸಸ್ ಮಾಡುವಾಗ ಸ್ವಲ್ಪ ಡಿಲೇ ಆಗ್ತಿತ್ತು. ಆದರೂ ಆವಾಗ ಈವ್ನಿಂಗ್ ಕ್ಲಾಸಸ್ ಆದ ತಕ್ಷಣ ಓದ್ಕೊತಿದ್ದೆ. ಟೈಮ್ ಸಿಕ್ಕಿದಾಗೆಲ್ಲ ಓದ್ಕೊತಿದ್ದೆ. ಇಲ್ಲ, ಸ್ಕೂಲಲ್ಲೆಲ್ಲ. ಸ್ಕೂಲಲ್ಲೆಲ್ಲ. ಈಗ ರಾಜ್ಯದಲ್ಲಿ 28 ಜನ ಇದ್ದಾರೆ, 623 ಅದರಲ್ಲಿ ನೀವು ಒಬ್ಬರು. ರಾಜ್ಯದ ಸ್ಟೇಟಲ್ಲಿ ನೀವು ಒಬ್ಬರು ಆಗಿದ್ದಾರೆ. ಅದಕ್ಕೆ ಏನು ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ. ಎಫರ್ಟ್ ಹಾಕಿದ್ದಕ್ಕೆ ಈ ಥರ ಫಲ ಸಿಕ್ಕಿದೆ. ಮ್ಯಾಥ್ಸಲ್ಲಿ ಬರ್ಬೋದೇನೋ, ಬಟ್ ನಂದು ಮಿಸ್ಟೇಕ್ ಇದೆ. ಸೊ ಅದಕ್ಕೆ ನೋಡಬೇಕು ಯಾವುದ್ರಲ್ಲಿ ಮಾರ್ಕ್ಸ್ ಹೋಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಡಾಕ್ಟರ್ ಆಗ್ತೀನಿ. MBBS ಮಾಡಿ ಡಾಕ್ಟರ್ ಆಗಬೇಕು. ನನ್ನ ಹೆಸರು ಭಾಸ್ಕರ್ ರೆಡ್ಡಿ ಅಂತ, ಚಿರಾಗ್ ಪಬ್ಲಿಕ್ ಶಾಲೆಗೆ ಚೇರ್ಮನ್ನು ಮತ್ತು ಅಡ್ಮಿನಿಸ್ಟ್ರೇಟರು. ಇವರು ಶೈಲಶ್ರೀ ಅಂಥೇಳಿ ಪ್ರಿನ್ಸಿಪಾಲು ಮತ್ತು ಅಕಾಡೆಮಿಷಿಯನ್ನು, ರಾಘವೇಂದ್ರ ಅಂಥೇಳಿ ಹೆಡ್ ಮಾಸ್ಟರು ನಮ್ಮ ಶಾಲೆಯಲ್ಲಿ. ಈ ವರ್ಷ 25-26ನೇ ಸಾಲಿನಲ್ಲಿ ಟೋಟಲ್ಲು 74 ಜನ ವಿದ್ಯಾರ್ಥಿಗಳು SLCನಲ್ಲಿ ಅಪಿಯರ್ ಆಗಿದ್ದರು. ಅದರಲ್ಲಿ ಹಿತಶ್ರೀ 623 ತೊಗೊಂಡು ಸ್ಟೇಟು 3rd ರ್ಯಾಂಕು ಬಂದಿರೋದು. ಮತ್ತು ಔಟ್ ಆಫ್ 28 ಚಿಲ್ಡ್ರನ್ ಹೂ ಹ್ಯಾವ್ ಸ್ಕೋರ್ಡ್ 623 ನಮ್ಮ ಹಿತಶ್ರೀನೂ ಒಬ್ಬಳಾಗಿರೋದು ನಮಗೆ ತುಂಬ ಖುಷಿ ತಂದಿದೆ. ಸ್ವಲ್ಪ ಡಿಸಪಾಯಿಂಟೂ ಆಯಿತು. ಕಾರಣ ಏನು ಅಂದರೆ ಮೊದಲಿಂದನೂ ಅವಳದು ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ 625ಕ್ಕೆ 625 ಬರುತ್ತೆ, ಸ್ಕೋರ್ ಮಾಡ್ತಾಳೆ ಅವಳು ಅಂಥೇಳಿ. 1-2 ಮಾರ್ಕ್ಸ್ ಮ್ಯಾಥಮೆಟಿಕ್ಸಲ್ಲಿ 1 ಮಾರ್ಕ್ಸು ಮತ್ತು ಇಂಗ್ಲೀಷಲ್ಲಿ 1 ಮಾರ್ಕ್ಸ್ ಹೋಗಿದೆ. ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಆದರೂ ನೆವರ್ತ್ಲೆಸ್ ತುಂಬ ಒಳ್ಳೆ ಎಫರ್ಟ್ ಹಾಕಿದ್ದಾಳೆ. ಭಾಳ ಚೆನ್ನಾಗಿ ಬಂದಿದೆ ಮಾರ್ಕ್ಸ್ ಎಲ್ಲ. ನಮ್ಮ ಶಾಲೆಯಲ್ಲಿ 74 ಜನದಲ್ಲಿ 74 ಜನನೂ ಪಾಸಾಗಿದ್ದಾರೆ. 100% ರಿಸಲ್ಟ್ ಬಂದಿದೆ. ಅದರಲ್ಲಿ ಡಿಸ್ಟಿಂಕ್ಷನ್ನೇ ಅಂದರೆ 85%ಗಿಂತ ಹೆಚ್ಚಿರುವಂಥವರು 50 ಜನ ಇದ್ದಾರೆ. ಆಮೇಲೆ 600ಕ್ಕಿಂತ ಹೆಚ್ಚಿಗೆ ಸ್ಕೋರ್ ಮಾಡಿರ್ತಕ್ಕಂಥವರು 20 ಜನ ವಿದ್ಯಾರ್ಥಿಗಳಿದ್ದಾರೆ. ಫಸ್ಟ್ ಕ್ಲಾಸ್ ಬಂದಿರೋರು 24 ಜನ ಇದ್ದಾರೆ. ಕನ್ನಡ ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ಬಂದಿರೋರು 6 ಜನ ಇದ್ದಾರೆ. ಹಿಂದಿನಲ್ಲಿ 17 ಜನ ಔಟ್ ಆಫ್ ಔಟ್ ಬಂದಿದ್ದಾರೆ. ಮ್ಯಾಥಮೆಟಿಕ್ಸಲ್ಲಿ 2 ಔಟ್ ಆಫ್ ಔಟ್ ಇದ್ದಾರೆ. ಸೈನ್ಸಲ್ಲಿ 1 ಇದ್ದಾರೆ. ಮತ್ತು ಸೋಷಿಯಲ್ ಸೈನ್ಸಲ್ಲಿ 5 ಜನ ಔಟ್ ಆಫ್ ಔಟ್ ಬಂದಿದ್ದಾರೆ. ಇದಿಷ್ಟು ಜನ ನಮ್ಮ ಶಾಲೆಯಲ್ಲಿ ಈ ಸಾರಿ ತುಂಬ ಚೆನ್ನಾಗಿ ರಿಸಲ್ಟು ಬಂದಿದೆ. ಇದಕ್ಕೆ ನಾನು ಫಸ್ಟು ಮೇಡಮ್ ಅವ್ರಿಗೆ, ಶೈಲಶ್ರೀ ಮೇಡಮ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸು ಮತ್ತು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂದರೆ ಅವರು ಲಾಸ್ಟಲ್ಲಿ ಅವ್ರಿಗೆ ಸೂಪರ್ವೈಸ್ಡ್ ಸ್ಟಡೀಸ್ನ ಅರೇಂಜ್ ಮಾಡಿ ಪ್ರತಿಯೊಬ್ಬ SLC ವಿದ್ಯಾರ್ಥಿಗಳಿಗೆ ಕರೆದು ಅವ್ರ ಕುಂದುಕೊರತೆಗಳು ಏನಿದೆ, ಎಲ್ಲಿ ಅವ್ರು ತಪ್ಪು ಮಾಡ್ತಾಯಿದ್ದಾರೆ, ಆಮೇಲೆ ಸ್ಕೋರ್ ಮಾಡಬೇಕಾದ್ರೆ ಯಾವ ಥರ ಸ್ಕೋರ್ ಮಾಡಬೇಕು SLCನಲ್ಲಿ, ಫಸ್ಟ್ ಟೈಮು ಅವರು
ಅಪಿಯರ್ ಆಗ್ತಾ ಇದ್ದಾರೆ ಪಬ್ಲಿಕ್ ಎಕ್ಸಾಮ್ಗೆ, ಹೆದರ್ಕೋಬಾರ್ದು ಅಂತೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿನ 3 ತಿಂಗಳ ಮುಂಚೆಯಿಂದನೇ ಕರೆದು ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡಿ ಅವ್ರು ಮಾಡ್ತಾಯಿದ್ದ ಮಿಸ್ಟೇಕ್ಸ್ನೆಲ್ಲನೂ ತಿದ್ಕೊಳ್ಳೋಂಗೆ ಮಾಡಿ ಅವ್ರನ್ನ ಒಂದು ಸರಿಯಾದ ರೀತಿಯಲ್ಲಿ ಇಟ್ಟಿದ್ದರಿಂದನೇ ಅವರು ಇವತ್ತು ಇಷ್ಟೊಂದೆಲ್ಲ ಸ್ಕೋರ್ ಮಾಡೋದಕ್ಕೆ ಮಕ್ಕಳಿಗೆ ಅನುಕೂಲ ಆಯಿತು. ಮಕ್ಕಳಲ್ಲಿ ಟ್ಯಾಲೆಂಟ್ ಇದೆ, ಇಲ್ಲ ಅಂತಲ್ಲ, ಬಟ್ ಅದನ್ನು ನಾವು ಒಂದು ರೀತಿಯಲ್ಲಿ ಫೈಲಿಂಗ್ ಮಾಡಿ ಒಂದು ಪ್ರಾಪರ್ ಚಾನಲಲ್ಲಿ ಇಡಬೇಕು. ಆ ಕೆಲಸನ ಮೇಡಮ್ ಅವರು ಮತ್ತು ಹೆಡ್ ಮಾಸ್ಟ್ರು ಇಬ್ಬರೂ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಹಿತಶ್ರೀಗೆ ಮತ್ತು ಎಲ್ಲ ನಮ್ಮ ಶಾಲೆ ಟೀಚರ್ಸು ಎಷ್ಟು ಜನ ಇದ್ದಾರೆ ಹೈಸ್ಕೂಲಲ್ಲಿ, ಅವರು ಈ ರಿಸಲ್ಟ್ ಬರೋದಕ್ಕೆ ಅವರು ಮುಖ್ಯ ಕಾರಣ ಆಗಿರ್ತಾರೆ. ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.